ಆಷಾಢ ಶುಕ್ರವಾರದಂದು ನೀವೇನಾದರೂ ಮೈಸೂರಿನ ಚಾಮುಂಡೇಶ್ವರಿ ದೇವಿಯ ದರ್ಶನಕ್ಕೆ ತೆರಳಿದ್ರೆ ತಾಯಿಯ ವಿಶೇಷ ದರ್ಶನಕ್ಕೆ ನೀವು ಈ ಸಲ ಬರೋಬ್ಬರಿ 2,000 ರೂಪಾಯಿ ನೀಡಬೇಕಾಗತ್ತೆ. ಹೌದು, ಆಷಾಢದಲ್ಲಿ ಚಾಮುಂಡೇಶ್ವರಿ ದೇವಿಯ ದರ್ಶನಕ್ಕೆ ತೆರಳುವವರ ಸಂಖ್ಯೆ ಉಳಿದ ದಿನಗಳಿಗಿಂತ ಭಾರಿ ಹೆಚ್ಚಾಗೇ ಇರುತ್ತೆ. ಇದನ್ನ ಮನಗಂಡ ಸರ್ಕಾರ ಇದೀಗ ವಿಶೇಷ ದರ್ಶನದ ಹೆಸರಿನಲ್ಲಿ ಟಿಕೆಟ್ ದರವನ್ನ ಬರೋಬ್ಬರಿ 2,000 ರೂಪಾಯಿಗೆ ಹೆಚ್ಚಿಸಿದೆ. ಇದುವರೆಗೂ ವಿಶೇಷ ದರ್ಶನಕ್ಕೆ 300 ರೂಪಾಯಿಯಷ್ಟೇ ದರ ನಿಗದಿ ಮಾಡಲಾಗಿತ್ತು. ಆದ್ರೀಗ ಆಷಾಢದ ಹಿನ್ನೆಲೆ ಇದೇ ಮೊದಲ ಬಾರಿಗೆ 2,000 ರೂಪಾಯಿಯ ಮತ್ತೊಂದು ವಿಶೇಷ ದರ್ಶನದ ವ್ಯವಸ್ಥೆಯನ್ನ ಸರ್ಕಾರ ಮಾಡ್ತಿದೆ. ಇನ್ನು ಈ ಬಗ್ಗೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ್ದ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಅವರು, ಚಾಮುಂಡಿ ಬೆಟ್ಟದಲ್ಲಿ ಜೂನ್ 27ರಿಂದ ಆಷಾಢ ಶುಕ್ರವಾರ ಆಚರಣೆ ನಡೆಯಲಿದ್ದು, ಚಾಮುಂಡೇಶ್ವರಿ ವಿಶೇಷ ದರ್ಶನಕ್ಕೆ ಟಿಕೆಟ್ ದರವನ್ನ 2,000 ರೂಪಾಯಿಗೆ ನಿಗದಿಪಡಿಸಲಾಗಿದೆ ಅಂತ ತಿಳಿಸಿದ್ದಾರೆ. ಜೂನ್ 27, ಜುಲೈ 4, ಜುಲೈ 11 ಮತ್ತು ಜುಲೈ 18ರಂದು ಆಷಾಢ ಶುಕ್ರವಾರ ಮತ್ತು ವಾರಾಂತ್ಯದ ಶನಿವಾರ ಮತ್ತು ಭಾನುವಾರದಂದು ಲಕ್ಷಾಂತರ ಸಂಖ್ಯೆಯ ಭಕ್ತರು ಚಾಮುಂಡಿ ಬೆಟ್ಟಕ್ಕೆ ಭೇಟಿ ನೀಡುತ್ತಾರೆ. ಈ ಹಿನ್ನೆಲೆಯಲ್ಲಿ ಬೆಟ್ಟದಲ್ಲಿ ನೂತನ ಮಾದರಿಯ ಸರದಿ ವ್ಯವಸ್ಥೆ ಮಾಡಲಾಗಿದೆ. ಉಚಿತ ಧರ್ಮ ದರ್ಶನದ ಜೊತೆಗೆ 300 ರೂಪಾಯಿಯ ವಿಶೇಷ ದರ್ಶನದ ವ್ಯವಸ್ಥೆಯೂ ಇರಲಿದೆ. ಇನ್ನು 2,000 ಕೊಟ್ಟು ವಿಶೇಷ ದರ್ಶನದ ಟಿಕೆಟ್ ಪಡೆದವರಿಗೆ ಎಸಿ ಬಸ್ನಲ್ಲಿಯೇ ಕರೆದೊಯ್ದು ಆದಷ್ಟು ಬೇಗ ದೇವರ ದರ್ಶನ ಮಾಡಿಸಿ ಅವರಿಗೆ ಚಾಮುಂಡೇಶ್ವರಿಯ ಪ್ರಸಾದ, ತೀರ್ಥ, ನೀರಿನ ಬಾಟಲ್ ಹಾಗೇನೆ ಲಡ್ಡು ಚೀಲವನ್ನು ನೀಡಲಾಗುತ್ತೆ. ಜೊತೆಗೆ ದೇವಾಲಯದ ಆವರಣಕ್ಕೆ ನೇರ ಪ್ರವೇಶವನ್ನ ನೀಡಲಾಗುತ್ತೆ ಅಂತ ಸಚಿವರು ತಿಳಿಸಿದ್ದಾರೆ. ಸದ್ಯ 2,000 ರೂಪಾಯಿಯ ವಿಶೇಷ ದರ್ಶನ ಅನ್ನೋದನ್ನ ಕೇಳಿಯೇ ಜನ ವಿಧ ಕಮೆಂಟ್ ಮಾಡ್ತಿದ್ದಾರೆ. ಸರ್ಕಾರದ ಈ ನಡೆಗೆ ಸಾರ್ವಜನಿಕರು ಕೆಂಡಾಮಂಡಲರಾಗಿದ್ದು ಭಾರಿ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಅಂದಹಾಗೆ 2,000 ರೂಪಾಯಿಯ ವಿಶೇಷ ನೇರ ದರ್ಶನದ ಟಿಕೆಟ್ ಬಗ್ಗೆ ನೀವೇನಂತೀರಿ?